ರಾಜ್ಯ ಸರ್ಕಾರ ವರ್ಸಸ್ ರಾಜಭವನ ಸಂಘರ್ಷ ಯಾಕೋ ಸದ್ಯಕ್ಕೆ ನಿಲ್ಲುವ ಹಾಗೆ ಕಂಡು ಬರ್ತಾ ಇಲ್ಲ. ಮುಂದುವರೆದಿದೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ. ಯಾಕೆ ಏನಾಯ್ತು ಅಂದರೆ ಈಗ ಆಗಸ್ಟ್ 28ರಂದು ಸರ್ಕಾರಕ್ಕೆ ಮತ್ತೊಂದು ಪತ್ರ ಬರೆದಿದ್ದಾರೆ ರಾಜ್ಯಪಾಲರು. ಕ್ಯಾಬಿನೆಟ್ ನಿರ್ಣಯ, ಪ್ರಾಸಿಕ್ಯೂಷನ್ ಕೇಳಿ ಲೋಕಾಯುಕ್ತ ಪತ್ರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ಲೋಕಾಯುಕ್ತ SITಗೆ ಪತ್ರ ಬರೆದಿದ್ದಾರೆ. ರಹಸ್ಯ ಮಾಹಿತಿ ಸೋರಿಕೆ ಬಗ್ಗೆ ಮಾಹಿತಿ ಕೇಳಿದ್ದಾರೆ ರಾಜ್ಯಪಾಲರು. ತನಿಖೆ ನಡೆಸಿ ವರದಿ ನೀಡಲು ಮುಖ್ಯ ಕಾರ್ಯದರ್ಶಿಗೆ ಥಾವರ್ಚಂದ್ ಗೆಹ್ಲೋಟ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಹೇಗೆ ಇವೆಲ್ಲವೂ ಕೂಡ ಮಾಹಿತಿಗಳು ಸೋರಿಕೆಯಾಗ್ತಾ ಇದೆ, ದಾಖಲೆಗಳು ಹೇಗೆ ಬಿಡುಗಡೆಯಾಗ್ತಾ ಇದೆ, ಯಾರು ಕೊಡ್ತಾ ಇರೋರು ಅಂತ. ಗವರ್ನರ್ ಮತ್ತು ಗವರ್ನಮೆಂಟ್ ಸಂಘರ್ಷ ಯಾಕೋ ಸದ್ಯಕ್ಕೆ ನಿಲ್ಲೋ ಹಾಗೆ ಕಂಡು ಬರ್ತಾ ಇಲ್ಲ. ಎವ್ರಿ ಡೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಈ ವಿಚಾರದಲ್ಲಿ. ಆಲ್ಮೋಸ್ಟ್ ಎವ್ರಿ ಡೇ, ಹೆಚ್ಚು ಕಡಿಮೆ ಪ್ರತಿನಿತ್ಯ ಸರ್ಕಾರಕ್ಕೆ ಒಂದೊಂದು ಪತ್ರ ಬರೀತಾ ಇದ್ದಾರೆ. ಆಗಸ್ಟ್ 28ನೇ ತಾರೀಕೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಪ್ರಾಸಿಕ್ಯೂಷನ್ ಕೇಳಿ ಲೋಕಾಯುಕ್ತ ಪತ್ರದ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಆರೋಪ ಏನು ಬಂದಿತ್ತು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಮೇಲೆ, ಇದಕ್ಕೆ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ರಾಜೀನಾಮೆ ಕೇಳಿದ ಸಚಿವರ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅವರೇನು ಹುಚ್ಚರ ರಾಜೀನಾಮೆ ಕೇಳೋದಕ್ಕೆ? ಸರಿಯಾಗಿ ದಾಖಲೆ ನೋಡಿದಾರ? ಯಾವನೋ ಬರ್ಕೊಟ್ಟದನ್ನು ತುತ್ತೂರಿ ಊದಿದ್ದಾರೆ. ತನಿಖೆ ಮಾಡಲಿ, ಮೂಢ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ, ಅದರಲ್ಲಿ ನನ್ನ ಪಾತ್ರ ಏನಿದೆ, ಉತ್ತರ ಕೊಡುವ ವಿಚಾರವೇ ಅಲ್ಲ ಅದು ಅಂತ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಸಂಬಂಧ ಏನಿದೆ? ಕನ್ನಡ ಓದಕ್ಕೆ ಬರುತ್ತೋ ಇಂಗ್ಲಿಷ್ ಓದಕ್ಕೆ ಬರುತ್ತೋ ಕೇಳಿ ಮುಂಚೆ. ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ಕೆ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ. ರಾಜೀನಾಮೆ ಕೇಳಕ್ಕೆ ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕ್ಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದ್ದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದಾರೆ ಅವರು ಸರಿಯಾಗಿ. ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಮೂಢಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರು ಇದೇ ಸರ್ಕಾರದಲ್ಲಿ 4 ವರ್ಷ ಏನು ಮಾಡ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂತ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡಲಿ? ಬನ್ನಿ. ಇನ್ನು ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅಂದರೆ ಇದು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ, ಕುಮಾರಸ್ವಾಮಿ ವಿರುದ್ಧವೂ SIT ತನಿಖೆ ಆಗಬೇಕು, ಹೀಗಂತ CMಗೆ ನಾವು ಒತ್ತಾಯಿಸಿದ್ದೇವೆ ಅಂತ ಚಲುವರಾಯಸ್ವಾಮಿ ಹೇಳಿರೋದು. ರಾತ್ರಿ ಶಾಸಕರು ಮತ್ತು ಮುಖಂಡರು ನಾವೆಲ್ಲ ಸಭೆ ಮಾಡಿದ್ದೀವಿ, ಮತ್ತೊಂದು ಸಭೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಚಲುವರಾಯಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಗಂಗೇನಹಳ್ಳಿ ಡಿನೋಟಿಫಿಕೇಶನಲ್ಲಿ 3 ಜನ ಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಅದಕ್ಕೆ ಇವರು ಕೂಡ ಧ್ವನಿಗೂಡಿಸಿದ್ದಾರೆ. ರಾಜ್ಯದಲ್ಲಿ ಇವತ್ತು BJPಯರು ಮತ್ತು ಜನತಾದಳದವರು ಅವ್ರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಜನಪರ ಕಾರ್ಯಕ್ರಮ ಮುಖ್ಯ ಅಲ್ಲ, ಈ ಥರದ ಭಾವನಾತ್ಮಕವಾದಂಥ ವಿಚಾರವನ್ನು ಎತ್ಕೊಂಡು ರಾಜಕಾರಣ ಮಾಡ್ತಾರೆ. ಸೊ ಮತ್ತು ಏನೇನು ಅವರು ತಪ್ಪುಗಳಿದೆ ಅದನ್ನು ನಾವು ಇಲ್ಲಿವರೆಗೆ ನಾವು ಕೆಲಸ ಮಾಡೋಣ ಫಸ್ಟು, ಆಮೇಲೆ ಎರಡನೇದು ಅವ್ರ ಮೇಲೆ ತನಿಖೆಗಳು ಅಂತಿದ್ದು. ಈಗ ತನಿಖೆಗಳನ್ನ ಫಸ್ಟ್ ಮಾಡಬೇಕಾದಂಥ ಕುಮಾರಸ್ವಾಮಿ ಪ್ರಕರಣ ಕೇಳಿದ್ದೀರಾ ಸರ್ SITನ? ಈಗ SIT ಯಾವ್ಯಾವುದ್ರಲ್ಲಿ ತರಬೇಕು, ಅದರ ವ್ಯಾಪ್ತಿ ಏನಿದೆ ಅದನ್ನೆಲ್ಲನೂ ಮುಖ್ಯಮಂತ್ರಿಯವರು ಇಡೀ ರಾಜ್ಯದ